Two numbers are in the ratio of 5:6. If 8 is subtracted from each of the numbers, then the ratio becomes 4:5. ಹೇಗೆ ಮಾಡಬೇಕಿದೆನಾ? Let the two numbers be A and B. ಏನು ಕೊಟ್ಟಿದ್ದಾರೆ? Given A by B is 5/6. ಆಯಿತಾ? ಇಲ್ಲೊಂದು ಸ್ಟೇಟ್ಮೆಂಟ್ ಬರೀತೀನಿ, ಇದೇ ಮುಖ್ಯ, ಇನ್ನು ಮಿಕ್ಕಿದೆಲ್ಲ ಸುಲಭ. Therefore A is equal to 5x and B is equal to 6x. Here or where x is the common factor. ಇದರ ಅರ್ಥ ಏನು ಅಂತ ಹೇಳಿ ಇಲ್ಲಿ ಬಿಟ್ಟು ಹೇಳ್ತೀನಿ ನೋಡಿ. ನೋಟ್ ಹಿಂಗೆ ಬರಲಿಲ್ಲ ಇದನ್ನ. ಸೊ ಮೊದಲೇದಾಗಿ ಈಕ್ವಲೆಂಟ್ ರೇಷಿಯೋಸ್ ಬರೀತೀನಿ. ಈಕ್ವಲೆಂಟ್ ರೇಷಿಯೋಸ್ ಆಫ್ ವಾಟ್? 5/6. 5/6 ಈಕ್ವಲ್ ಟು 50/60, ಕರೆಕ್ಟಾ? ಇಲ್ಲ ಅಂತ ಹೇಳಿದ್ರೆ 25/30, ಇಲ್ಲ ಅಂತ ಹೇಳಿದ್ರೆ 10/12. ಇದರಲ್ಲಿ ಫ್ಯಾಕ್ಟರ್ಸ್ ಏನು? ಕಾಮನ್ ಫ್ಯಾಕ್ಟರ್ಸ್ ಏನು ಇದರಲ್ಲಿ? ಇವೆಲ್ಲ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಲ್ವಾ? ಹೇಗೆ ಬಂತು ಇದನ್ನು? 10 ಜೊತೆ ಮಲ್ಟಿಪ್ಲೈ ಮಾಡಿದೆ ನ್ಯೂಮರೇಟರ್ ಡಿನಾಮಿನೇಟರ್ ಜೊತೆ, ಸೊ ಇದು ಬಂತು. ಇಲ್ಲಿ 5 ಜೊತೆ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ 2 ಅಲ್ವಾ? 5 2s are 10, 6 2s are 12. ಸೊ ಇವೆರಡಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನು? 2. ಇವೆರಡಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನು? 5. ಇವೆರಡಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನು? 10. ಸರಿನಾ? ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತಾ? ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿರೋ ಡೈರೆಕ್ಟಾಗಿ ನಂಬರ್ ಏನು ಅಂತ ಹೇಳ್ಬೋದು. ಸರಿನಾ? ಕಾಮನ್ ಫ್ಯಾಕ್ಟರ್ 1 ಕೂಡ ಆಗ್ಬೋದು, ಬಟ್ ಅದೇನು ಅಂತ ಗೊತ್ತಿಲ್ಲ. ಸೊ ಅದನ್ನು ಕಂಡುಹಿಡಿಯೋದು ಹೇಗೆ? ಮತ್ತೊಂದು ಈಕ್ವೇಷನ್ ಬೇಕಾಗುತ್ತೆ. ಅದು ಎಲ್ಲಿದೆ? ಕೊಟ್ಟಿದೆ ನೋಡಿ. ಇಫ್ ಐ ಸಬ್ಟ್ರಾಕ್ಟ್ 8 ಫ್ರಮ್ ಬೋತ್ ದ ನಂಬರ್ಸ್ ಆ್ಯಂಡ್ ಟೇಕ್ ದ ರೇಷಿಯೋ, ದೇ ವಿಲ್ ಬಿ ಈಕ್ವಲ್ ಟು 4/5. ಇವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ವಿ ಗೋಣ ಸಬ್ಸ್ಟಿಟ್ಯೂಟ್ A and B. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ದಿಸ್ ವಿಲ್ ಬಿ 5x minus 8 divided by 4x minus 8 is equal to 4/5. ಅರ್ಥ ಆಯ್ತಾ? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಅದೇ ಉತ್ತರ ಅಷ್ಟೇ. 4 times of 4x minus 8. ಸೊ ಇದು 25, ಇದು 40, 16 ಮತ್ತಿದು 30. ಇದು 4 ಸರಿ ಇದೆಯಾ? ಇದು ಏನೋ ತಪ್ಪು ಮಾಡ್ದಂಗಿದೆ. ಇದು 6 ಇದು. ಯಾಕಂತ ಹೇಳಿದ್ರೆ ಇವಾಗ ತಾನೇ ಇದೇ ಪ್ರಾಬ್ಲಮ್ನ ಮತ್ತೊಂದು ವಿಡಿಯೋದಲ್ಲಿ ಮಾಡಿದ್ದೆ, ಅದಕ್ಕೆ ಗೊತ್ತಿತ್ತು ಇದು ತಪ್ಪು ಅಂತ ಹೇಳಿ. 6 ಇದು 24. ಇವಾಗ ಸರಿ ಹೋಯ್ತು. ಆಯ್ತಾ ಹುಡುಗರ? ನೋಡಿ ಸರಿನಾ? ಇಲ್ಲೊಂದು ಸಿಲ್ಲಿ ಮಿಸ್ಟೇಕ್ ಮಾಡಿದೆ ಅಷ್ಟೇ, ಇಲ್ಲ ಅಂತ ಹೇಳಿದ್ರೆ ಇದೇನೇನೆ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ, ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ. ಸೊ ಏನಾಗುತ್ತದೋ 25 ಮೈನಸ್ 24 1x ಇಸ್ ಈಕ್ವಲ್ ಟು 40 ಮೈನಸ್ 32 8. ಸೊ ಎಕ್ಸ್ ಇಸ್ 8 ಅಂದರೆ ನಮ್ಮ ಕಾಮನ್ ಫ್ಯಾಕ್ಟರ್ 8 ಆಯಿತು. ಹಾಗಾಗಿ therefore the numbers are 8 5 is 40 and 8 6 is 48. Those are your numbers. ಅಷ್ಟೇ ಅಲ್ವಾ? ನೋಡಿ 40 divided by 48 is 5/6. ನೋಡಿ ಒಂದು ಸತಿ ಕರೆಕ್ಟ್ ಇದೆಯಾ? 2 8ರಲ್ಲೂ ಹೋಗುತ್ತೆ ಅಲ್ವಾ? 8 5 is 8 6 5/6 ಬಂತು. ಮತ್ತು ಇದು ಕೂಡ ಮಾಡ್ತು ಅಂದರೆ 4/5 ಬರುತ್ತೆ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನು? ಇಲ್ಲಿ ಕಾಮನ್ ಫ್ಯಾಕ್ಟರ್ ಹೇಗೆ ನಮಗೆ 10 5 2 ಅಂತ ಇತ್ತು, ಇಲ್ಲಿ ಕಾಮನ್ ಫ್ಯಾಕ್ಟರ್ ಬಂದು 8 ಇದೆ. ಸೊ ನಿಮ್ಮ ಹಲವಾರು ಫ್ಯಾಕ್ಟರ್ಸ್ ಬರ್ಬೋದು, ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ. ಆಯಿತಾ? ಆದರೆ ನಮ್ಗೆ ಯಾವ ಫ್ಯಾಕ್ಟರ್ ಹಾಕಬೇಕು ಅಂತ ಹೇಳಿ ಬರೋದಕ್ಕೆ ಮತ್ತೊಂದು ಈಕ್ವೇಷನ್ ಬೇಕಾಗುತ್ತೆ. ಅದೇ ಈಕ್ವೇಷನ್
ಅದರಿಂದ ನಾವು ಆ ಕಾಮನ್ ಫ್ಯಾಕ್ಟರ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ನಾವು ಉತ್ತರ ಕಂಡುಹಿಡಿಬೋದು.